ರಾಜಕಾರಣಿಗಳನ್ನ ಸರಿದಾರಿಗೆ ತರಬೇಕು ಪತ್ರಕರ್ತರು ಅಂತ. ಆದರೆ ಅನೇಕ ರಾಜಕಾರಣಿಗಳು ಇರ್ತಾರೆ, ಪತ್ರಕರ್ತರನ್ನ ನೀವು ಸರಿ ಮಾಡೋಕ್ಕಾಗಲ್ವಾ. ಬಾಂಗ್ಲಾದಲ್ಲಿ ಜನ ದಂಗೆ ಇದ್ರು, ಶ್ರೀಲಂಕಾದಲ್ಲಿ ಜನ ದಂಗೆ ಇದ್ರು. ದಂಗೆ ಇದ್ದಾಗ ಅವ್ರು ಫಸ್ಟ್ ಟಾರ್ಗೆಟ್ ಯಾರು ಅಂತಂದ್ರೆ ಮೀಡಿಯಾದು. ನಮ್ಮಲ್ಲಿ ಈಗ ಒಂದು ಊಹಾ ಪತ್ರಿಕೋದ್ಯಮ ಅಂತ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು. ಅಂದ್ರೆ ಊಹೆ ಮಾಡಿಕೊಂಡು ನಾವು ಸುದ್ದಿ ಮಾಡುವಂಥದ್ದು. ಈಗ ಏನೋ ಒಂದು ಕಿವಿ ಬಿತ್ತು ಅಂತಂದ್ರೆ ಗಾಳಿಯಲ್ಲಿ ಗುಂಡು ಹೊಡೆದಿದ್ದ ಥರ ನಾವು ಸುದ್ದಿ ಮಾಡ್ಬಿಡ್ತೀವಿ. ಆದರೆ ಈ ಥರ ಮಾಡೋದ್ರಿಂದ ಯಾರಿಗೇನು ಅನುಕೂಲ ಆಗುತ್ತೆ ಅನಾನುಕೂಲ ಆಗುತ್ತೆ ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕು. ಒಂದ್ಸತಿ ನಾವು ಸುದ್ದಿ ಕೊಟ್ಬಿಟ್ರೆ ಅದನ್ನು ವಾಪಸ್ ತಗೊಳಕ್ಕಂತೂ ಆಗೋದಿಲ್ಲ. ಪೆನ್ ಹಿಡಿದವರೆಲ್ಲರೂ ಕೂಡ ಪತ್ರಕರ್ತರಾಗ್ಬೋದು, ಆದರೆ ನಮ್ಮ ಬರವಣಿಗೆಯಿಂದ ಯಾರಿಗೆ ಅನುಕೂಲ ಆಗಿದೆ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ. ಒಬ್ಬ ಪತ್ರಕರ್ತನಾಗಿ ನಾನು ಮಿತ್ರರಿಗೆ ಏನು ಹೇಳಕ್ ಬಯಸ್ತೀನಿ ಅಂತಂದ್ರೆ, ನಿಮ್ಮ ಕುಟುಂಬದ ಕಡೆ ಕೂಡ ನೀವು ಕಾಳಜಿ ವಹಿಸಿ. ಮಂಡ್ಯ ಜಿಲ್ಲೆಗೆ ನಾನು ಆಗಾಗ ಪತ್ರಕರ್ತರ ದಿನಾಚರಣೆಗೆ ಬರ್ತಾನೆ ಇರ್ತಾನೆ. ನನ್ನ ಮಿತ್ರರು ಎಲ್ಲರೂ ಕೂಡ ಇಲ್ಲಿ ಆತ್ಮೀಯವಾಗಿ ಬರಮಾಡಿಕೊಳ್ತಾರೆ. ಇವತ್ತು ಪತ್ರಿಕಾ ದಿನಾಚರಣೆಯಲ್ಲಿ ನೀವೆಲ್ಲರೂ ಕೂಡ ಬಹಳ ಸಂಭ್ರಮದಿಂದ ಭಾಗಿಯಾಗಿದ್ದೀರಾ. ಈ ಸಂಭ್ರಮದಲ್ಲಿ ಭಾಗಿಯಾಗುವಂಥ ಅವಕಾಶವನ್ನು ಮಾಡಿಕೊಟ್ಟ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ತಿಳಿಸ್ತೇನೆ. ಪತ್ರಿಕಾ ದಿನಾಚರಣೆ ಹೇಗೆ ಶುರುವಾಯಿತು, ಯಾಕೆ ಶುರುವಾಯಿತು ಅದನ್ನೆಲ್ಲ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಹೋಗಲ್ಲ. ಒಬ್ಬ ಪತ್ರಕರ್ತನಾಗಿ, ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಅನ್ನೋದಕ್ಕಿಂತ ಪತ್ರಕರ್ತನಾಗಿ ಕೆಲವೊಂದು ಅನಿಸಿಕೆಗಳನ್ನು ನಾನು ಸಂದರ್ಭದಲ್ಲಿ ವ್ಯಕ್ತಪಡಿಸೋಕ್ಕೆ ಇಷ್ಟಪಡ್ತೇನೆ. ಮಾತಾಡ್ತಾ ಈಗ ಪುಟ್ಟರಾಜು ಸರ್ ಅವರು ಹೇಳಿದ್ರು, ರಾಜಕಾರಣಿಗಳನ್ನು ಸರಿದಾರಿಗೆ ತರಬೇಕು ಪತ್ರಕರ್ತರು ಅಂತ. ಆದರೆ ಅನೇಕ ರಾಜಕಾರಣಿಗಳು ಇರ್ತಾರೆ, ಪತ್ರಕರ್ತರನ್ನ ನೀವು ಸರಿ ಮಾಡೋಕ್ಕಾಗಲ್ವಾ ಅಂತ. ಯಾಕೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಆ ಭಾವನೆ ನಮಗೆ ಬಂದ್ಬಿಟ್ಟಿದೆ. ಈ ಮುಂಚೆ ಎಲ್ಲ ನಾವು ಸುದ್ದಿನ ಹುಡ್ಕೊಂಡು ಹೋಗ್ತಾ ಇದ್ವಿ ಪತ್ರಕರ್ತರಾದವರು. ಈಗ ನಾವು ಸುದ್ದಿನ ಕೆಣಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ವಿ. ಅಂದ್ರೆ ಸುದ್ದಿಯಾಗಿರ್ಬೇಕು, ಆದರೆ ಸುದ್ದಿನ ಕೆಣಕಬಾರದು ಅನ್ನೋದು ಅನೇಕರ ಅಭಿಪ್ರಾಯ. ಯಾಕೆ ಅಂತಂದ್ರೆ ಮುಂಚೆ ಎಲ್ಲ ನಾವು ಸುದ್ದಿಯಾಗಿ ನೋಡ್ತಾ ಇದ್ವಿ. ಈಗ ನಾವು ಸುದ್ದಿನ ಕಲ್ಪನೆ ಮಾಡಿಕೊಂಡು ಸುದ್ದಿ ಮಾಡುವಂತಕ್ಕೆ ಬಂದ್ಬಿಟ್ಟಿದ್ದೀವಿ. ಈಗ ನೀವು ಅನೇಕ ದೇಶಗಳಲ್ಲಿ ನೋಡ್ಬೋದು. ಈಗ ಮೊನ್ನೆ ಬಾಂಗ್ಲಾದಲ್ಲಿ ಜನ ದಂಗೆ ಇದ್ರು, ಶ್ರೀಲಂಕಾದಲ್ಲಿ ಜನ ದಂಗೆ ಇದ್ರು. ದಂಗೆ ಇದ್ದಾಗ ಅವ್ರು ಫಸ್ಟ್ ಟಾರ್ಗೆಟ್ ಯಾರು ಅಂತಂದ್ರೆ ಮೀಡಿಯಾದು. ಯಾಕೆ ಅಂತಂದ್ರೆ ನಮ್ಮಲ್ಲಿ ಈಗ ಒಂದು ಊಹಾ ಪತ್ರಿಕೋದ್ಯಮ ಅಂತ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು. ಅಂದ್ರೆ ಊಹೆ ಮಾಡಿಕೊಂಡು ನಾವು ಸುದ್ದಿ ಮಾಡುವಂಥದ್ದು. ಈಗ ಯಾವುದೇ ರಾಜಕಾರಣಿ ಆಗಿರ್ಬೋದು, ಯಾರೇ ಒಬ್ಬ ಕಾರ್ಪೊರೇಟ್ ಸಂಸ್ಥೆ ಮುಖ್ಯಸ್ಥರಾಗಿರ್ಬೋದು, ಸಿನಿಮಾ ನಟರಾಗಿರ್ಬೋದು, ಊಹೆ ಮಾಡಿಕೊಂಡು ಈ ಥರ ಆಗ್ಬೋದೇನೋ ಅಂತ ನಾವೇ ಕಲ್ಪನೆ ಮಾಡಿಕೊಂಡು ಸುದ್ದಿ ಮಾಡೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಯೋಚನೆ ಮಾಡೋಷ್ಟು ಮತ್ತು ತಾಳ್ಮೆ ಮಾಡೋಷ್ಟು ವ್ಯವಧಾನ ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ. ಮುಂಚೆ ಒಂದು ಸುದ್ದಿ ಅಂತಂದ್ರೆ ಒಂದು 4 ಜನ ಹತ್ರ ಕೇಳ್ತಾ ಇದ್ವಿ, ಏನಪ್ಪ ಈ ಥರ ಸುದ್ದಿ ಒಂದು ಬಂದಿದೆ, ಇದು ನಿಜನಾ ಸತ್ಯನಾ, ಇದನ್ನ ನಾವು ಪ್ರಕಟ ಮಾಡ್ಬೋದಾ ಹೇಗೆ ಅಂತ. ಬಟ್ ಈಗ ಆ ಥರ ಏನಿಲ್ಲ. ಈಗ ಏನೋ ಒಂದು ಕಿವಿ ಬಿತ್ತು ಅಂತಂದ್ರೆ ಗಾಳಿಯಲ್ಲಿ ಗುಂಡು ಹೊಡೆದಿದ್ದ ಥರ ನಾವು ಸುದ್ದಿ ಮಾಡ್ಬಿಡ್ತೀವಿ. ಒಂದು ಉದಾಹರಣೆ ಏನು ಅಂತಂದ್ರೆ, ಮೊನ್ನೆ ಮುಖ್ಯಮಂತ್ರಿಗಳ ವಿರುದ್ಧ ಒಂದು ಹೈಕೋರ್ಟಲ್ಲಿ ಒಂದು ಆದೇಶ ಆಯಿತು. ಕಣ್ಣು ಮುಚ್ಕೊಂಡು ಹೊಡೆದ್ವಿ. ಮುಖ್ಯಮಂತ್ರಿಗಳಿಗೆ ಸಂಕಷ್ಟ, ಮುಖ್ಯಮಂತ್ರಿಗಳಿಗೆ ಬಿಗ್ ಶಾಕ್. ಆಮೇಲೆ ಇದು ಗವರ್ನರ್ ಅವರ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ, ಅದನ್ನ ಕೋರ್ಟ್ ಎತ್ತಿಡ್ಬಿಟ್ಟು. ಅಂದ್ರೆ ನಾವು ಆರ್ಡರ್ ಓದಷ್ಟು ಕೂಡ ನಮ್ಮಲ್ಲಿ ವ್ಯವಧಾನ ಇಲ್ಲ. ಯಾಕೆ ಅಂತಂದ್ರೆ ಬ್ರೇಕ್ ಮಾಡ್ಬೇಕು ನಾವು. ಫಸ್ಟ್ ಯಾರು ಬ್ರೇಕ್ ಮಾಡ್ತೀವಿ ಅದು ಮುಖ್ಯ ನಮಗೆ. ಈ ಥರ ಮಾಡೋದ್ರಿಂದ ಯಾರಿಗೇನು ಅನುಕೂಲ ಆಗುತ್ತೆ ಅನಾನುಕೂಲ ಆಗುತ್ತೆ ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕು. ಒಂದ್ಸತಿ ನಾವು ಸುದ್ದಿ ಕೊಟ್ಬಿಟ್ರೆ ಅದನ್ನು ವಾಪಸ್ ತಗೊಳಕ್ಕಂತೂ ಆಗೋದಿಲ್ಲ. ಆದರೆ ಆ ಸುದ್ದಿಯಿಂದ ಆಗುವಂಥ ಪರಿಣಾಮಗಳ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕು. ನಮ್ಮಲ್ಲಿ ಪತ್ರಿಕೋದ್ಯಮಕ್ಕೆ ಯಾರು ಶ್ರೀಮಂತರ ಮಕ್ಕಳೇನು ಬರಲ್ಲ ಸರ್, ಎಲ್ಲ ನಮ್ಮ ಮಧ್ಯಮ ವರ್ಗದ ಮತ್ತೆ ರೈತರ ಮಕ್ಕಳೇನೆ ಇಲ್ಲಿ ಬರೋದು. ಆದರೆ ನಾವು ಒಂದ್ಸತಿ ಪತ್ರಿಕೋದ್ಯಮಕ್ಕೆ ಕಾಲಿಟ್ಟ ಮೇಲೆ ನಮ್ಮ ಆದ್ಯತೆಗಳು ಕೂಡ ಬದಲಾಗ್ತಾ ಹೋಗ್ತವೆ. ನಾವು ಪತ್ರಿಕೋದ್ಯಮಕ್ಕೆ ಬಂದ್ಮೇಲೆ ನಾವು ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿದ್ದೀವಿ, ನಾವು ರೈತ ಕುಟುಂಬದಿಂದ ಬಂದಿದ್ದೀವಿ, ನಾವು ಅವ್ರ ಪರವಾಗಿ ನಿಲ್ಲಬೇಕು ಅನ್ನೋದನ್ನ ನಾವು ತೀರ್ಮಾನ ತೆಗೆದುಕೋಬೇಕಾಗ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಸನ್ನಿವೇಶಗಳು ಕೂಡ ಕಾರಣ ಇರ್ಬೋದು. ನಾವು ಬಂದಂತಹ ಸನ್ನಿವೇಶವನ್ನ ನಾವು ಎಲ್ಲಿಂದ ಬಂದಿದ್ದೀವಿ ಅನ್ನೋ ಮರೆತು ನಾವು ಈ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಅಥವಾ ಸಿನಿಮಾ ನಟರ ಪರವಾಗಿ, ರಾಜಕಾರಣಿಗಳ ಪರವಾಗಿ ನಿಂತು ಕೆಲಸ ಮಾಡುವಂತ ಸನ್ನಿವೇಶ ನಿರ್ಮಾಣ ಆಗಿದೆ. ಯಾಕೆಂತಂದ್ರೆ ಸುದ್ದಿಯಾಗಿ ನೋಡ್ಬೇಕು. ಈಗ ನಾವೇನ್ ಅನ್ಕೊಳ್ತೀವಿ, ಜನ ಏನ್ ಬಯಸ್ತಾರೆ ಅದನ್ನ ನಾವು ಕೊಡ್ಬೇಕು, ಅದನ್ನ ನಾವೇ ತೀರ್ಮಾನ ಮಾಡ್ಕೊಟ್ಟಿದ್ವಿ. ಜನ ಬರೀ ಎಂಟರ್ಟೈನ್ಮೆಂಟ್ ನೋಡ್ತಾರೆ ಅಂತ. ಹೀಗಾಗಿ ಸುದ್ದಿಯನ್ನು ಕೂಡ ಒಂದು ಮನರಂಜನೆಯ ದೃಷ್ಟಿಯಿಂದ ನೋಡುವಂತಹ ಒಂದು ವಾತಾವರಣ ಇತ್ತೀಚಿನ ದಿನಗಳಲ್ಲಿ ನಿರ್ಮಾಣ ಆಗಿದೆ. ಈಗ ಪತ್ರಿಕೋದ್ಯಮ ಅಂತಂದ್ರೆ ಪ್ರಜಾಪ್ರಭುತ್ವದ ಕಾವಲು ನಾಯಿ ಅಂತ ನಾವು ಹೇಳ್ತೀವಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ಅಭಿವೃದ್ಧಿ ಪತ್ರಿಕೋದ್ಯಮ ಅಂತಿತ್ತು. ಅಂದ್ರೆ ನಮ್ಮಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು ಅದನ್ನ ಸರ್ಕಾರಗಳ ಗಮನಕ್ಕೆ ತರುವಂಥದ್ದು, ಅಭಿವೃದ್ಧಿಗೆ ನೆರವಾಗುವಂಥದ್ದು, ಆ ರೀತಿ ನಡೀತಾ ಇತ್ತು. ಒಬ್ಬ ಪತ್ರಕರ್ತ ಅಂತಂದ್ರೆ ಸರ್ಕಾರ ಮತ್ತೆ ಸಮಾಜದ ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡಬೇಕು. ಆದ್ರೆ ಈಗ ಆತರ ಸನ್ನಿವೇಶ ಇಲ್ಲ. ಈಗ ಆತರ ಮಾಡಕ್ ಹೋದ್ರು ಕೂಡ ಯಾರು ಒಪ್ಪೋದಿಲ್ಲ. ಈಗ ತಂತ್ರಜ್ಞಾನ ಬೆಳೀತಾ ಇದೆ. ತಂತ್ರಜ್ಞಾನ ಬೆಳೀತಾ ಇದ್ದಂಗೆನೆ ನಾವು ಸುಳ್ಳು ಸುದ್ದಿಗಳನ್ನ ಹರಡೋದು ಕೂಡ ಜಾಸ್ತಿ ಆಗ್ತಾ ಇದೆ. ಈಗ ಅನೇಕ ಸರ್ಕಾರಗಳು ಕೂಡ ಇದಕ್ಕೋಸ್ಕರನೇ ಒಂದು ಫ್ಯಾಕ್ಟ್ ಚೆಕ್ ಅಂತ ಒಂದು ಕಮಿಟಿಗಳನ್ನ ಮಾಡುವಂತಹ
ಪರಿಸ್ಥಿತಿ ಇವತ್ತು ನಮ್ಮ ಮುಂದೆ ಬಂದು ನಿಂತಿದೆ. ಈ ಮಾತು ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಎಲ್ಲರೂ ಪೆನ್ ಹಿಡಿದವ್ರು ಎಲ್ಲರೂ ಕೂಡ ಪತ್ರಕರ್ತರಾಗ್ಬೋದು, ಆದರೆ ನಮ್ಮ ಬರವಣಿಗೆಯಿಂದ ಯಾರಿಗೆ ಅನುಕೂಲ ಆಗಿದೆ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ. ಪತ್ರಕರ್ತರು ಯಾವತ್ತೂ ಕೂಡ ಅವರು ಸ್ವಂತಕ್ಕಾಗಿ ಏನು ಕೇಳ್ಕೊಳಕ್ ಹೋಗಲ್ಲ, ನನಗೆ ಮನೆ ಇಲ್ಲ, ಮಠ ಇಲ್ಲ, ನನಗೆ ಅದು ಕೊಡಿಸಿ ಇದು ಕೊಡಿಸಿ ಅಂತ. ಅವ್ರು ಯಾವತ್ತೂ ಕೂಡ ಸಮಾಜದ ಪರವಾಗಿನೇ ಇರ್ತಾರೆ. ಈಗ ನಮ್ಮ ಮನೇಲಿ ನಲ್ಲಿನಲ್ಲಿ ನೀರು ಬರ್ತಾ ಇಲ್ಲ ಅಂದ್ರೂ ಕೂಡ ನಾವು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಎಲ್ಲೋ ಪಕ್ಕದ ರಸ್ತೆನಲ್ಲಿ ರಸ್ತೆ ಕೆಟ್ಟೋಗಿದೆ, ನೀರು ಬರ್ತಾ ಇಲ್ಲ ಅಂತಂದ್ರೆ ಆ ಸುದ್ದಿ ನೋಡ್ಕೊಂಡು ನಾವು ಹೋಗ್ತೀವಿ. ಒಬ್ಬ ಪತ್ರಕರ್ತನಾಗಿ ನಾನು ಮಿತ್ರರಿಗೆ ಏನು ಹೇಳಕ್ ಬಯಸ್ತೀನಿ ಅಂತಂದ್ರೆ, ನಿಮ್ಮ ಕುಟುಂಬದ ಕಡೆ ಕೂಡ ನೀವು ಕಾಳಜಿ ವಹಿಸಿ. ಯಾಕೆ ಅಂತಂದ್ರೆ ನಿಮ್ಮನ್ನ ನಂಬ್ಕೊಂಡು ಕುಟುಂಬ ಇರ್ತಾರೆ. ಈಗ ನೀವೇನೋ ರಾಜಕಾರಣಿಗಳ ಮಧ್ಯೆ, ಮಂತ್ರಿಗಳ ಮಧ್ಯೆ, ಶಾಸಕರ ಮಧ್ಯೆ ಆತ್ಮೀಯ ಓಡಾಡ್ಕೊಂಡು ನಾವು ಕಾಲರು ಎದುರಿಸ್ಕೊಂಡು ಓಡಾಡ್ಬೋದು, ಆದ್ರೆ ನಾಳೆ ನಾವು ಜೀವನನ ಯಾವ ರೀತಿ ಎದುರಿಸ್ತೀವಿ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ. ಯಾಕೆಂದ್ರೆ ಕರೋನಾ ಬಂದಂತ ಸಂದರ್ಭದಲ್ಲಿ ನಾವು ನೋಡಿದ್ವಿ, ನೂರಾರು ಜನ ಪತ್ರಕರ್ತರು ಹಾಸ್ಪಿಟಲ್ ದುಡ್ಡು ಕೂಡ ಕಷ್ಟ ಆಗಿ ಪ್ರಾಣವನ್ನು ಕಳ್ಕೊಳ್ಳುವಂತಹ ಸ್ಥಿತಿಯನ್ನ ಕಣ್ಣಾರೆ ನಾವು ನೋಡಿದ್ದೀವಿ. ಹಾಗಾಗಿ ಪತ್ರಕರ್ತರು ತಮ್ಮ ವೃತ್ತಿಯ ಜೊತೆಗೆ ತಮ್ಮ ಕುಟುಂಬಗಳ ಬಗ್ಗೆ ಕೂಡ ಗಮನ ಹರಿಸಿದ್ರೆ ಬಹಳ ಒಳ್ಳೆಯದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಆಗ್ಲೇ ಮಾತಾಡ್ತಾ ನಮ್ಮ ಸೋಮಶೇಖರ್ ಅವರು ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಒಂದು ಈ ಸಂದರ್ಭದಲ್ಲಿ ಹೇಳೋದು ಅಂತಂದ್ರೆ, ನಮ್ಮ ಗ್ರಾಮೀಣ ಪತ್ರಕರ್ತರು ಹಲವಾರು ವರ್ಷಗಳ ಬೇಡಿಕೆ ಇತ್ತು ಸರ್, ನಮಗೆಲ್ಲ ಬಸ್ ಪಾಸ್ ಕೊಡಬೇಕು ಅಂತ. ಕಳೆದ ವಾರ ಬಸ್ ಪಾಸ್ ಯೋಜನೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಈಗಾಗಲೇ ಕಾರ್ಡ್ ಪ್ರಿಂಟ್ ಮಾಡುವಂಥ ಕೆಲಸ ಕೂಡ ಸ್ಟಾರ್ಟ್ ಆಗಿದೆ. ನಿಮ್ಮ ಹಲವಾರು ವರ್ಷಗಳ ಬೇಡಿಕೆಗೆ ಈಗ ಜಯ ಸಿಕ್ಕಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ದ. ಈ ಕಾರ್ಡ್ರಂತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವ್ರಿಗೂ ಸಹ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಕಾರ್ಡಲ್ಲಿ ಹಲವಾರು ಕಂಡೀಷನ್ಸ್ ಇದೆ ಅಂತ ಹೇಳಿದ್ರು. ನಾನು ಕೂಡ ಒಬ್ಬ ಪತ್ರಕರ್ತನಾಗಿ ಗೊತ್ತು ನನಗೆ. ನಾನು ಕೆಲಸ ಮಾಡೋಗ್ಲಿ ಯಾರು ನನಗೆ ಸ್ಯಾಲರಿ ಸರ್ಟಿಫಿಕೇಟ್ ಕೊಡ್ತಿರ್ಲಿಲ್ಲ, ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಿರ್ಲಿಲ್ಲ. ಕೊಟ್ಟರೆ ಸಿಕ್ಕಾಕೊಂತಾರೆ ಎಡಿಟರ್ಗಳು. ಯಾವಾಗ ಅವ್ರು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾರೆ ಅವಾಗ ಅವ್ರು IT-ನಲ್ಲೆಲ್ಲ ತೋರಿಸ್ಬೇಕು. ಅವರು IT GST ಎಲ್ಲ ಬಂದ್ಬಿಡ್ತಾರೆ. ಅದು ಕಷ್ಟ ಇದೆ. ಬಟ್ ನಾವು ಪ್ರಾಯೋಗಿಕವಾಗಿ ಒಂದಷ್ಟು ಕಂಡೀಷನ್ಸ್ ಹಾಕಿದ್ದೀವಿ. ಅದೇ ಶಾಶ್ವತ ಅಲ್ಲ, ಹಂತವಾಗಿ ಈಗ 100 ಕಿಲೋಮೀಟರ್ ಓಡಾಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ್ರು ನಿಜ. ಶ್ರೀರಂಗಪಟ್ಟಣ ದಾಟಿದ್ರೆ ನೀವು ಮೈಸೂರು ಜಿಲ್ಲೆ ಹೊಟ್ಟೋಗ್ತೀವಿ. ಹಂಗಾಗಿ ಅದನ್ನು ಕೂಡ ಸರಳೀಕರಣ ಮಾಡುವಂಥ ಪ್ರಯತ್ನ ಮಾಡುವ. ಜೊತೆಗೆ 25 ಲಕ್ಷ ರೂಪಾಯಿ ಸಹಾಯಧನ ಹೇಳಿದ್ರು ನಿಜ ಅಲ್ಲ. ಕಳೆದ ಬಾರಿ ಬಂದಾಗ 25 ಲಕ್ಷ ರೂಪಾಯಿ ಕೊಡಿಸ್ತೀನಿ ಅಂತ ಹೇಳಿದೆ. ಆ ಜವಾಬ್ದಾರಿ ನನ್ನ ಮೇಲೆ ನಿಲ್ಲಿದೆ. ಅದನ್ನು ಶೀಘ್ರವಾಗಿ ನಿಮಗೆ ಕೊಡಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನೂ ಹಲವಾರು ಬೇಡಿಕೆಗಳಿದ್ದಾವೆ. ಆ ಬೇಡಿಕೆಗಳ ಬಗ್ಗೆ ಅಧಿಕಾರಿಗಳ ಜೊತೆ ಮುಂದಿನ ತಿಂಗಳು ನೀವು ಡೇಟ್ ಫಿಕ್ಸ್ ಮಾಡಿದ್ರೆ ಅದಕ್ಕೆ ತಕ್ಕಂಗೆ, ಈಗ ನಮ್ಮ ಪುಟ್ಟಣ್ಣವ್ರು ಇದ್ದಾರೆ, ಯೋಗೇಶಣ್ಣವರೆಲ್ಲ ಇಲ್ಲೇ ಇದ್ದಾರೆ, ಅವರು ಕೂಡ ಅದಕ್ಕೆ ಸಹಕಾರ ಕೊಡ್ತಾರೆ. ಒಂದು ಒಳ್ಳೆ ಕಾರ್ಯಾಗಾರ ಅಂದರೆ ಪತ್ರಕರ್ತರಿಗೆ ಅನುಕೂಲ ಆಗುವಂಥ ಒಂದು ರಾಜ್ಯ ಮಟ್ಟದ ಕಾರ್ಯಾಗಾರವನ್ನು ಇಲ್ಲೇ KRS ಅಲ್ಲಿ ಮಾಡೋಣ. ನೀವೆಲ್ಲರೂ ಕೂಡ ಅದರಲ್ಲಿ ಅನುದಾನ, ಇವರು ಪ್ರತ್ಯೇಕವಾದ ಒಂದು ಅನುದಾನ ಕೇಳ್ತಾ ಇದ್ದಾರೆ ಕ್ಷೇಮ ನಿಧಿಗೆ. ಈಗ ಈಗ ಅದಕ್ಕೇನೆ ಪತ್ರಕರ್ತರ ಆರೋಗ್ಯಕ್ಕೆ ಅಂತಾನೆ ಇದರಲ್ಲಿ ಬಡ್ಜೆಟಲ್ಲಿ ಒಂದು 10 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ಅದಕ್ಕೂ ಕೂಡ ಈಗ ಒಂದು ಸ್ಕೀಮ್ ರೆಡಿ ಮಾಡ್ತಾ ಇದ್ದೀವಿ. ಯಾರೇ ಅನಾರೋಗ್ಯಕ್ಕೊಳಗಾದರೆ ತಕ್ಷಣ ಅವರಿಗೆ ನೆರವು ಕೊಡುವಂತಹ ಒಂದು ಯೋಜನೆಯನ್ನು ಕೂಡ ಶೀಘ್ರದಲ್ಲೇ ಸರ್ಕಾರ ಜಾರಿಗೆ ತರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇಷ್ಟು ಹೇಳ್ತಾ ನನ್ನನ್ನು ಪ್ರೀತಿಯಿಂದ ಇಲ್ಲಿ ಬರಮಾಡಿಕೊಂಡು 4 ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟ